ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 12 4 ಅಂಕಗಳ ಪ್ರಶ್ನೆಯಾಗಿದೆ. ಅದರಲ್ಲಿ ಎ, ಕೆಳಗೆ ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ. ಈ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. ಈ ವಿದ್ಯುತ್ ಮಂಡಲದ ಚಿತ್ರವನ್ನ ಗಮನಿಸಿ. ಈ ಮಂಡಲದ ಒಟ್ಟು ರೋಧ, ಈಗ ಇಲ್ಲಿ ನೋಡಿ, ಇವು ಮೂರೇನಿದೆ, 12 ಓಂ, 8 ಓಂ, 16 ಓಂ. ಇವು ಮೂರು ಸಮಾಂತರವಾಗಿ ಜೋಡಣೆಗೊಂಡಿವೆ. ಆದ್ರೆ ಇವು ಮೂರಕ್ಕೆ ಸರಣಿಯಲ್ಲಿ ಜೋಡಣೆಗೊಂಡಿದೆ. ಹಾಗಾಗಿ ನಮಗ್ ಗೊತ್ತಿದೆ ಸಮಾಂತರವಾಗಿ ಜೋಡಣೆಗೊಂಡಿವೆ ಅಂತ ಬೇಕು, ಅದಕ್ಕೆ ಬೇರೆ ಫಾರ್ಮುಲಾ ಇದೆ. ಸರಣಿಯಲ್ಲಿ ಜೋಡಣೆಗೊಂಡಾಗ ಬೇರೆ ಫಾರ್ಮುಲಾ ಇದೆ. ಈಗ ನೋಡೋಣ, ನಾವು ಮೊದಲು ಏನೇನನ್ನ ಕೊಟ್ಟಿದ್ದಾರೆ ದತ್ತಾಂಶವನ್ನ ಬರ್ಕೊಳ್ಳೋಣ. R1 12 ಓಂ ಅಂತ ತಗೋತೀನಿ. R2 8, R3 16 ಓಂ. ಈಗ 3 ಓಂ ಏನಿದೆ ಅದನ್ನ R4 ಅಂತ ತಗೊಳ್ಳೋಣ. 3 ಓಂ ಇದ್ರೆ RP ಎಷ್ಟು ಕಂಡುಹಿಡಿಬೇಕು ನಾವು, RS ಎಷ್ಟು ಅಂತ ಕಂಡುಹಿಡಬೇಕು. ಆಮೇಲೆ ಅಥವಾ ಇದನ್ನ ಅವ್ರೇನ್ ಹೇಳಿದ್ದಾರೆ, RP ಇದನ್ನ ನಾವೇ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ಅವ್ರು ಕೇಳಿರೋದೇನು, ಒಟ್ಟು ರೋಧ ಅಂತ ಕೇಳಿದ್ದಾರೆ. RS ಅಂತ ಇಟ್ಕೊಳ್ಳೋಣ ಒಟ್ಟು ರೋಧವನ್ನ. ಈಗ RS ಅನ್ನ ಕಂಡುಹಿಡಲಿಕ್ಕೆ ನಮ್ಗೆ ಮೊದ್ಲು ಇದ್ರದ್ದು RP ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರುವಂತದ್ದು ಒಟ್ಟು ರೋಧವನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ಈಗ 1/RP is equal to 1/R1 plus 1/R2 plus 1/R3 is equal to 1/R1 ಅಂದ್ರೆ 12, 1/R2 ಅಂದ್ರೆ 8 ಓಂ, 1/R3 ಅಂದ್ರೆ 16 ಓಂ. ಇಲ್ಲಿ ಇದರೆಲ್ಲ ಸಹ ತಗೊಂಡಾಗ 48 ಬರ್ತದೆ. 12 4 48, 8 6 48, 16 3 48. ಹಾಗಾಗಿ ಇಲ್ಲಿ 13/48 1/RP ಆಯ್ತು. ಹಾಗಿದ್ರೆ RP ಎಷ್ಟಾಗುತ್ತೆ? therefore RP is equal to 48/13 ಓಂ. ಆದ್ರೆ ನಮ್ಗೆ ಕೇಳಿರೋದೇನು, ಒಟ್ಟು ರೋಧ ಅಂತ ಕೇಳಿದ್ದಾರೆ. ಹಾಗಾಗಿ RS is equal to ಅಂದ್ರೆ ಈಗ ಇದನ್ನ ಒಂದೇ ರೋಧ ಅಂತ ಕನ್ಸಿಡರ್ ಮಾಡಿ. ಇದು ಒಂದೇ ರೋಧ. ಯಾವ ಒಂದು ರೋಧ? ಇದರ ಒಟ್ಟು ರೋಧ 48/13 ಓಂ ಇದೆ. ಈಗ ಇದನ್ನ ಇದ್ರ ಜೊತೆ ಸರಣಿಯಲ್ಲಿ ಸೇರಿಸಿದ್ದಾರೆ. ಹಾಗಾಗಿ RS is equal to 48/13 ಪ್ಲಸ್ R4 ಅಂದ್ರೆ 3 ಓಂ ಆಯ್ತು. ಇದರ ಉತ್ತರ ಎಷ್ಟು ಬರುತ್ತೆ? 13, 48 ಪ್ಲಸ್ 13 3 39. ಹಾಗಾಗಿ ಇದು 17, 87/13 ಓಂ ಆಯ್ತು RS ವ್ಯಾಲ್ಯೂ. ಇದನ್ನ ನಾವು 87ನ 13ರಿಂದ ಭಾಗಿಸಿದಾಗ ಎಷ್ಟು ಬರುತ್ತೆ? 6.69 ಓಂ ಬಂತು. ಇದು ಒಟ್ಟು ರೋಧ ಆಯ್ತು, ಒಟ್ಟು ರೋಧ. ಹಾಗಿದ್ರೆ ಮತ್ತೇನ್ ಕೇಳಿದ್ದಾರೆ? ಒಟ್ಟು ವಿದ್ಯುತ್ ಪ್ರವಾಹ ಕೇಳಿದ್ದಾರೆ. ನಮಗ್ ಗೊತ್ತಿದೆ ವಿದ್ಯುತ್ ಪ್ರವಾಹ ಇಲ್ಲಿ V is equal to IR ಅನ್ನುವಂಥದ್ದು ಸೂತ್ರ ಇರ್ತದೆ. V ಕೊಟ್ಟಿದ್ದಾರೆ, 9 ವೋಲ್ಟ್ ಕೊಟ್ಟಿದ್ದಾರೆ. ಚಿತ್ರವನ್ನ ನೋಡಿ, 9. ಹಾಗಿದ್ರೆ ನಮ್ಗೇನ್ ಬೇಕು? I ಬೇಕು. I is equal to V divided by R. ಹಾಗಾಗಿ V ವ್ಯಾಲ್ಯೂ 9 ಇದೆ, ಡಿವೈಡೆಡ್ ಬೈ R ವ್ಯಾಲ್ಯೂ ಎಷ್ಟಿದೆ? ಒಟ್ಟು 6.69 ಇದೆ. ಇದರ ಉತ್ತರ ಎಷ್ಟು ಬರುತ್ತೆ? 1.344 ಓಂ. ಸಾರಿ, ಓಂ ಅಲ್ಲ, ವಿದ್ಯುತ್ ಪ್ರವಾಹ ಇದೆ ಅಲ್ವಾ, ಆಂಪಿಯರ್.
ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್. ಇದು ಸರಿಯಾದ ಉತ್ತರ. ಒಟ್ಟು ವಿದ್ಯುತ್ ಪ್ರವಾಹ 1.344 ಆಂಪಿಯರ್. ಥ್ಯಾಂಕ್ ಯು.